ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಆಕಾಶ್. ನಾನು ಹೋದ ವೀಡಿಯೋನಲ್ಲಿ ಹೇಳಿದ್ದೆ ನನಗೆ ನಾನು ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ. ಈ ವಿಡಿಯೋದಲ್ಲಿ ನಾನು ಏನಕ್ಕೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ನಾನು ಮುಂಚೆ ಎಷ್ಟು kg ಇದ್ದೆ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಏನಕ್ಕೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ನನ್ನ ಹೆಲ್ತಲ್ಲಿ ತುಂಬ ವೇರಿಯೇಷನ್ ಆಗ್ತಾಯಿತ್ತು. ಹಾಗಾಗಿ ನಾನು ಡಿಸೈಡ್ ಮಾಡಿದೆ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ. ಮತ್ತು ನೆಕ್ಸ್ಟ್ ಇನ್ನೊಂದು ಏನಂದರೆ, ಸ್ಯಾರಿ ಹಾಕೊಂಡಾಗಲಿ ಕೆಲವೊಂದು ಡ್ರೆಸ್ ಹಾಕೊಂಡಾಗಲಿ ನನಗೆ ನಾನೇ ಚೆನ್ನಾಗಿ ಕಾಣ್ತಿಲ್ಲ ಅಂತ ಫೀಲ್ ಆಗ್ತಾಯಿತ್ತು, ಕಾನ್ಫಿಡೆನ್ಸೇ ಕಡಿಮೆ ಆಗ್ತಿತ್ತು. ಹಾಗಾಗಿ ನಾನು ಡಿಸೈಡ್ ಮಾಡಿಬಿಟ್ಟೆ ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ನಾನು ಮುಂಚೆ ಎಷ್ಟು kg ಇದ್ದೆ ಅಂದರೆ, ನಾನು ಮುಂಚೆ ಮದುವೆಗಿಂತ ಮುಂಚೆ ನಾನು 65 ಇದ್ದೆ. ಮದುವೆ ಆದಮೇಲೆ ಸ್ವಲ್ಪ ದಿನ 70 ಆಗಿಬಿಟ್ಟೆ. ಒಂದು ಸಡನ್ನಾಗಿ ವೆಯ್ಟ್ ಜಾಸ್ತಿ ಆಗಿಬಿಟ್ಟು, ಹಾರ್ಮೋನ್ ಇಂಬ್ಯಾಲೆನ್ಸು ಮತ್ತು ಜಾಸ್ತಿ ಫುಡ್ಡು ಅಲ್ಲಿ ಇಲ್ಲಿ ಹೋಗಿ ಊಟ ಮಾಡೋದು ಅದೆಲ್ಲ ಆಗಿ 70 kg ಆಗಿಬಿಟ್ಟೆ. ಆಮೇಲೆ ನನಗೆ ಕಾನ್ಫಿಡೆನ್ಸು ಮತ್ತು ಸುಸ್ತಾಗೋದು ಆ ಥರ ಎಲ್ಲ ಆಗ್ತಿತ್ತು. ಅದಕ್ಕೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಈಗ ಪ್ರೆಸೆಂಟು ನಾನು 65 ಮತ್ತು ಬ್ಯಾಕ್ ಟು ನಾನು ಮುಂಚೆ ಎಷ್ಟಿದ್ನೋ ಅಷ್ಟೇ ಇದಕ್ಕೆ ಬಂದಿದ್ದೀನಿ. ತುಂಬ ಅಂದರೆ ಈಸಿ ಏನಿರಲಿಲ್ಲ ನನ್ನ ವೆಯ್ಟ್ ಲಾಸ್ ಜರ್ನಿ. ನಾನು ಸ್ವಲ್ಪ ಚೇಂಜ್ ಮಾಡ್ಕೊತಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊತಾನೆ ನಾನು ವೆಯ್ಟ್ ಲಾಸ್ ಆಗಿದ್ದು. ಈಗ ಫಸ್ಟ್ ಒಂದು ಟಿಪ್ಸ್ ಕೊಡ್ತೀನಿ. ಫಸ್ಟು ನಾನು ಟೀ ಕಾಫಿ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ತುಂಬ ಕುಡಿತೀನಿ ಟೀ ಕಾಫಿನ. ಫಸ್ಟ್ ನಾನು ಬಿಟ್ಟಿದ್ದೆ ಟೀ ಕಾಫಿನೇ ನಾನು ಫಸ್ಟ್ ಬಿಟ್ಟಿದ್ದು. ಶುಗರ್ ನೆಕ್ಸ್ಟ್ ಬಿಟ್ಟಿದ್ದು ಶುಗರ್. ನಾನು ಯಾವುದೇ ಸ್ವೀಟ್ಸ್ ಆಗಲಿ ಏನೂ ತಿಂತಿರಲಿಲ್ಲ. ಶುಗರ್ ಏನೇನಕ್ಕೆ ಹಾಕಿರ್ತಾರೋ. ಮತ್ತು ಶುಗರ್ ಬಿಟ್ಟೆ ಅಂತಂದೇಳಿ ಬೆಲ್ಲ ತಿಂತಿರೋದು. ಬೆಲ್ಲ ತಿನ್ನಂಗಿಲ್ಲ. ಶುಗರ್ ಮೀನ್ಸ್ ಬೆಲ್ಲದಲ್ಲೂ ಅಷ್ಟೇ ಇರುತ್ತೆ, ಶುಗರಲ್ಲೂ ಅಷ್ಟೇ ಇರುತ್ತೆ. ಹಾಗಾಗಿ ಎರಡೂ ಬೆಲ್ಲ ಮತ್ತು ಸಕ್ಕರೆ ಎರಡೂ ಬಿಟ್ಬಿಟ್ಟೆ. ನೆಕ್ಸ್ಟು ಅದನ್ನು ಬಿಟ್ಟು ಸ್ವಲ್ಪ ದಿನ ಆದಮೇಲೆ ಹಾಗೆ ನಾನು ಒಂದೇ ಸತಿ ಎಲ್ಲ ಬಿಡೋಕ್ಕೇನು ಹೋಗಲಿಲ್ಲ. ಸ್ವಲ್ಪ ನಾನು ಚೇಂಜ್ ಮಾಡ್ಕೊಳ್ತಾ ಹೋದೆ. ಫಸ್ಟು ಟೀ ಕಾಫಿ ಬಿಟ್ಟೆ. ನೆಕ್ಸ್ಟು ಸ್ವೀಟ್ಸ್ ಏನಾದರೂ ತಿಂತಿದ್ರೆ ಅದನ್ನು ಕಡಿಮೆ ಮಾಡಿಕೊಂಡೆ. ನೆಕ್ಸ್ಟು ಹೋಗ್ತಾ ಬೇಕ್ರಿ ಐಟಮ್ಸ್ ಬಿಟ್ಟೆ. ನೆಕ್ಸ್ಟು ಡೀಪ್ ಫ್ರೈಡ್ ಏನೇ ಐಟಮ್ ಮಾಡಿದ್ರು ನಾನು ಅದನ್ನು ತಿಂತಾ ಇರಲಿಲ್ಲ, ಅದನ್ನು ಸಮೇತ ಕಂಟ್ರೋಲ್ ಮಾಡಿಕೊಂಡೆ. ಹೀಗೆ ಸ್ವಲ್ಪ ಚೇಂಜ್ ಮಾಡ್ಕೊತಾ ಹೋಗಿ ನಾನು ನೆಕ್ಸ್ಟು ಫಸ್ಟು ಇದರಲ್ಲೇ ತುಂಬ ವೇರಿಯೇಷನ್ನ ನೋಡಿಬಿಡ್ತೀರ ನೀವು. ಶುಗರು, ಮೈದಾ ಮತ್ತು ಬೇಕ್ರಿ ಐಟಮ್ಸು, ಡೀಪ್ ಫ್ರೈಡ್ ಐಟಮ್ಸು ಇಷ್ಟು ಬಿಟ್ಟು ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ತುಂಬ ನಿಮ್ಮ ಸ್ಕಿನ್ನಲ್ಲಾಗಲಿ ಅಥವಾ ನಿಮ್ಮ ವೆಯ್ಟಲ್ಲಾಗಲಿ ತುಂಬ ವೇರಿಯೇಷನ್ನ ನೀವು ನೋಡಿಬಿಡ್ತೀರ. ಇದನ್ನು ಬಿಟ್ಟರೆ ಸಾಕು ಸ್ಟಾರ್ಟಿಂಗಲ್ಲಿ. ಆಮೇಲೆ ಇದೊಂದೇ ಬಿಟ್ಟರೆ ಅಂತಲ್ಲ, ನಮ್ಮ ಫುಡ್ಡು ನಾವು ಏನೇನು ತಿಂತೀವೋ ಅದು ಸಮೇತ ಮುಖ್ಯ ಆಗುತ್ತೆ. ನೀವು ಫಸ್ಟು ಟೈಮ್ ಸೆಟ್ ಮಾಡ್ಕೊಳ್ಳಿ. ಟೈಮ್ ಟು ಟೈಮ್ ಊಟ ಮಾಡಬೇಕು. ಫಸ್ಟು ನೀವು ಫಿಕ್ಸ್ ಆಗಿಬಿಡಿ, ಈ ಟೈಮ್ಗೆ ನಾನು ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟು ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಹಂಗೆ ಮಾಡಿದರೆ ಸ್ವಲ್ಪ ಆದರೂ ಚೇಂಜಸ್ ಆಗುತ್ತೆ. ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಏನೇನು ಫಾಲೋ ಮಾಡಿದೆ ಅಂತಂದೇಳಿ. ಫಸ್ಟು ಮಾರ್ನಿಂಗ್ ಡ್ರಿಂಕ್ಸ್ ನಾನು ಒಂದು ದಿನ ಜೀರಿಗೆ ನೀರು ಕುಡಿತಿದ್ದೆ, ಇಲ್ಲ ಸೋಪಿನ ಕಾಳು ಅಥವಾ ಮೆಂತ್ಯ ನೀರು, ಈ ಥರ ಡೈಲಿ ಒಂದೊಂದಿಲ್ಲ ಅಂದರೆ ಹಾಟ್ ವಾಟರ್ ಆದರೂ ಕುಡಿಬೋದು. ಇಲ್ಲಾಂದರೆ ನಿಮಗೆ ಜೀರಿಗೆ, ಮೆಂತ್ಯ, ಸೋಂಕಾಳು ಆ ಥರ ಏನಾದರೂ ನೀರನ್ನ ನೀವು ಸೋಪ್ ಮಾಡಿಬಿಟ್ಟು ಬೆಳಗ್ಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಕುಡಿದ್ರೂ ಓಕೆ, ಇದು ಒಳ್ಳೆಯದು. ಮತ್ತು ನಾನು ಚಿಯಾ ಸೀಡ್ಸ್ ವಾಟರ್ನ ತೊಗೊಳ್ತಿದ್ದೆ ಡೈಲಿನಿ. ನೈಟು 1 ಗ್ಲಾಸ್ಗೆ 1 ಸ್ಪೂನ್ ಚಿಯಾ ಸೀಡ್ಸನ್ನು ಹಾಕಿ ಬೆಳಗ್ಗೆ ನಾನು ಚಿಯಾ ಸೀಡ್ಸ್ ವಾಟರ್ನ ಕುಡಿತಾ ಇದ್ದೆ. ಇದನ್ನೊಂದು ನನ್ನ ರೊಟೀನಲ್ಲಿ ಹ್ಯಾಡ್ ಮಾಡ್ಕೊಳ್ತಾ ಹೋದೆ. ಮತ್ತು ಹಾಟ್ ವಾಟರ್ ಒಂದು ಹ್ಯಾಡ್ ಮಾಡ್ಕೊಂಡು, ತುಂಬ ಹಾಟ್ ವಾಟರ್ ಏನಿಲ್ಲ, ಜಸ್ಟ್ ಉಗುರು ಬೆಚ್ಚಗಿದ್ರೆ ಸಾಕು. ಆ ವಾಟರ್ನ ನಾನು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿತಿದ್ದೆ. ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಬಿಸಿನೀರು ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತು ಹಂಗೆ ಇನ್ನೇನು ನಾವು ಮನೇಲಿ ಇರ್ತೀವಿ ಅಂದರೆ ಮನೆ ಕೆಲಸ ಇರುತ್ತೆ, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಎಲ್ಲ ಮನೆ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡ್ತಾಯಿದ್ದೆ. ಜಸ್ಟ್ ನಾನೇನು ಜಾಸ್ತಿ ಏನು ವರ್ಕೌಟ್ ಮಾಡ್ತಿರಲಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಮನೆಯಲ್ಲೇ ಎಕ್ಸಸೈಸ್ ಮಾಡ್ತಿದ್ದೆ. ನಾನು ಯಾವ ಎಕ್ಸಸೈಸ್ ಮಾಡಿದೆ, ಏನು ಫಾಲೋ ಮಾಡಿದೆ ಅದನ್ನೆಲ್ಲ ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ. ಫಸ್ಟು ಇದನ್ನು ಚೇಂಜ್ ಮಾಡಿಕೊಂಡೆ ನಾನು ಬೆಳಗ್ಗೆ ರೊಟೀನ. ನೆಕ್ಸ್ಟು ಟಿಫನಿಗೆ ಬಂದರೆ ನಮ್ಮ ಮನೇಲಿ ಏನು ಮಾಡಿರ್ತಾರೋ ಆ ಟಿಫನ್ನು, ಅದ್ರ ಜೊತೆಗೆ ನಾನು ಮೊಳಕೆ ಕಟ್ಟಿದ ಕಾಳುಗಳು ಯಾವುದಾದ್ರೂ ಆಯಿತು, ನೀವು ಯಾವುದಾದ್ರೂ ಕಾಳುಗಳನ್ನ ನೆನೆ ಹಾಕಿಬಿಟ್ಟು ಅದನ್ನು ನೈಟ್ ನೆನೆ ಹಾಕಿ ಬೆಳಗ್ಗೆ ಟಿಫನ್ ಜೊತೆ ಆ ಕಾಳುಗಳನ್ನ ತಿನ್ನಿ. ಮೊಳಕೆ ಕಟ್ಟಿದ ಕಾಳುಗಳನ್ನ ನಾನೇನು ಟಿಫನ್ನ ತೊಗೋತೀನೋ ಒಂದೇ ಸತಿ ಬಡಿಸ್ಕೊತಿದ್ದೆ. ಆ ಟಿಫನ್ನ ಒಂದು ಸತಿ ಪ್ಲೇಟಿಗೆ ಹಾಕ್ಕೊಂಡ್ರೆ ಮುಗೀತು. ಮತ್ತು ನಾನು ನೆಕ್ಸ್ಟ್ ಹಾಕ್ಕೊತಿರ್ಲಿಲ್ಲ, ಅದ್ರ ಜೊತೆ ಕಾಳುಗಳು ಹಾಕ್ಕೊತಿದ್ದೆ. ಕಾಳುಗಳು ಹಾಕ್ಕೊಂಡು ಟಿಫನ್ ನಾನು ಇದನ್ನು ಮಾಡ್ತಿದ್ದೆ. ಆ ಟಿಫನ್ನ ನಾನು 10:30ಗೆ ನಾನು ಟಿಫನ್ ಮುಗಿದಿರೋದು. 10:30ಗೆ ನಾನು ಟಿಫನ್ ತಿಂದಿದ್ದು. ನೆಕ್ಸ್ಟು ಮಧ್ಯಾಹ್ನ 1 o'clock ಇಲ್ಲ 1 ಗಂಟೆಯಿಂದ 2 ಗಂಟೆ ಒಳಗಡೆ ನಾನು ಲಂಚ್ ಮುಗಿಸ್ಬಿಡ್ತಿದ್ದೆ. ಲಂಚ್ನ ನಾನು ಮನೇಲಿ ಏನು ಮಾಡಿರ್ತೀವೋ ಅದ್ರ ಜೊತೆಗೆ ಸಮ್ ಪ್ರೋಟೀನ್ ಏನಾದರೂ ಸೋಯಾ ಅಥವಾ ಮೊಟ್ಟೆ
ಇಲ್ಲ ಮೊಳಕೆ ಕಟ್ಟಿದ ಕಾಳುಗಳು ಈ ಥರ ಏನಾದರೂ ಒಂದು ಜೊತೆಗೆ ಇರ್ತಿತ್ತು ಸೈಡ್ಸಿಗೆ. ಇಲ್ಲ ಸೌತೆಕಾಯಿ, ಇಲ್ಲಾಂದರೆ ಕ್ಯಾರೆಟು, ಈ ಥರ ತರಕಾರಿಗಳು, ಇಲ್ಲಾಂದರೆ ಸೊಪ್ಪುಗಳು, ಇದನ್ನು ಆ್ಯಡ್ ಮಾಡ್ತಾ ಹೋದೆ ನಾನು. ಸ್ವಲ್ಪ ಈಗ ಮಧ್ಯಾಹ್ನ ಊಟಕ್ಕೆ ಅನ್ನ ತಿಂತೀನಿ ಅಂದರೆ ಸ್ವಲ್ಪ ರೈಸ್ ತೊಗೋತಿದ್ದೆ, ಜಾಸ್ತಿ ತರಕಾರಿಗಳು ಮತ್ತು ಜಾಸ್ತಿ ಕಾಳುಗಳು ತೊಗೋತಿದ್ದೆ. ಹಾಗಾಗಿ ಬ್ಯಾಲೆನ್ಸ್ ಆಗಿ ನನ್ನ ಊಟ ಅಲ್ಲಿಗೆ ಮುಗಿತಿತ್ತು. ಮತ್ತು ನಾನು ಮೇನ್ ಚೇಂಜ್ ಮಾಡ್ಕೊಂಡಿದ್ದು ಅಂದರೆ ನನ್ನ ರೊಟೀನಲ್ಲಿ ಅದರಿಂದನೇ ನನಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರೋದು ಡಿನ್ನರ್. ತುಂಬ ಅಂದರೆ ಮುಂಚೆ ಲೇಟಾಗಿ ಊಟ ಮಾಡ್ತಿದ್ದೆ ನಾನು, 8 ಗಂಟೆ 8:15 ಇಲ್ಲ 9 ಗಂಟೆ, ಒಂದೊಂದು ಟೈಮ್ 10 ಗಂಟೆನೂ ಆಗ್ಬಿಡೋದು. ಆವಾಗ ನಾನು ಡಿನ್ನರ್ ಮಾಡ್ತಿದ್ದೆ. ನನ್ನ ರೊಟೀನಲ್ಲೆಲ್ಲ ನನ್ನ ಲೈಫಲ್ಲೇ ನಾನು ಚೇಂಜ್ ಮಾಡಿಕೊಂಡು ನನಗೆ ಎಲ್ಲದಕ್ಕೂ ಯೂಸ್ ಆಗಿರೋದು ಅಂದರೆ ನೈಟ್ ಡಿನ್ನರ್ನ ನಾನು 6 ನಾನು 6 ಒಳಗಡೆ ನನ್ನ ಡಿನ್ನರ್ನ ಮುಗಿಸ್ತಿದ್ದೆ. 6 ಒಳಗಡೆ ಮುಗ್ಸೋಕ್ಕಾಗಿಲ್ಲ ಅಂದರೂ 7 ಒಳಗಡೆ 7 ಗಂಟೆ ಒಳಗಡೆ ನಾನು ನನ್ನ ಡಿನ್ನರ್ನ ಮುಗಿಸ್ಬಿಡ್ತಿದ್ದೆ. 7 ಗಂಟೆ ಒಳಗಡೆ ನಾನು ಡಿನ್ನರ್ ಮುಗಿಸೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು, ನೈಟು ನಿದ್ದೆ ಬರ್ತಿರಲಿಲ್ಲ, ಹೊಟ್ಟೆ ಹಸಿತಿತ್ತು. ನಾನು ಮಲಗೋ ಅಷ್ಟೊತ್ತಿಗೆ 10-11 ಗಂಟೆ ಆಗ್ತಿತ್ತು. ಹಂಗಾಗಿ ಆ ಗ್ಯಾಪಲ್ಲಿ ನನಗೆ ಹೊಟ್ಟೆ ಹಸಿವಾಗೋದು ಮತ್ತು ನಿದ್ದೆ ಬರ್ತಾನೆ ಇರಲಿಲ್ಲ ಹೊಟ್ಟೆ ಹಸಿವಿಗೆ, ಆ ಥರ ಎಲ್ಲ ಆಗ್ತಿತ್ತು. ಹಂಗೆ ಸಡನ್ನಾಗಿ ಏನು ಚೇಂಜ್ ಮಾಡ್ಕೋಬೇಡಿ. ಈಗ ನೀವು ನೈಟು 10 ಗಂಟೆಗೆ ಊಟ ಮಾಡ್ತಿದ್ರೆ 9 ಗಂಟೆಗೆ ಊಟ ಮಾಡಿ, 8 ಗಂಟೆಗೆ ಊಟ ಮಾಡ್ತಿದ್ರೆ 7 ಗಂಟೆಗೆ ಊಟ ಮಾಡಿ, 7 ಗಂಟೆಗೆ ಊಟ ಮಾಡ್ತಿದ್ರೆ 6 ಗಂಟೆಗೆ ಊಟ ಮಾಡಿ. ಈ ಥರ ಚೇಂಜ್ ಮಾಡ್ಕೊಳ್ತಾ ಹೋದರೆ ನೀವು ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ಸಡನ್ನಾಗೆ ಬಿಡ್ತೀನಿ ಅಂತ ಆಗಲ್ಲ. ಸ್ಟಾರ್ಟಿಂಗ್ ಈಗ ನೀವು 10 ಊಟ ಮಾಡ್ತಿದ್ರೆ ಅಂದರೆ ಸ್ವಲ್ಪ ದಿನ 9 ಗಂಟೆಗೆ ಊಟ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಅದಾದಮೇಲೆ 9 ಗಂಟೆಯಿಂದ ಆಮೇಲೆ 8 ಗಂಟೆಗೆ ಬರ್ರಿ, 8 ಗಂಟೆಯಿಂದ 7 ಗಂಟೆಗೆ ಬರ್ರಿ, 7 ಗಂಟೆಯಿಂದ 6 ಗಂಟೆ. ನೀವು ಮಿನಿಮಮ್ ಅಂದರೆ 6 ಗಂಟೆಗೆ ನೀವು ಊಟ ಮಾಡಿದರೆ ಬೆಸ್ಟ್. ಮತ್ತು ನೈಟು ಮೇನ್ ಥಿಂಗ್ ಅಂದರೆ ನೈಟ್ ರೈಸ್ ಮಾತ್ರ ನೀವು ಯಾವುದೇ ಕಾರಣಕ್ಕೂ ತಿನ್ನೋಕ್ಕೆ ಹೋಗಬಾರ್ದು. ಮತ್ತು ಹೆವಿಯಾಗಿ ನೀವು ಕೂಡ ತಿನ್ನೋಕ್ಕೆ ಹೋಗ್ಬಾರ್ದು. ನೈಟಲ್ಲಿ ಡಿನ್ನರ್ ಲೈಟಾಗೇ ಇರಬೇಕು. ಮೀನ್ಸ್ ನಾನೇನು ತೊಗೋತಿದ್ದೆ ಅಂದರೆ ನೈಟಲ್ಲಿ ರಾಗಿ ಗಂಜಿ, ಅದ್ರ ಜೊತೆಗೆ ಮೊಟ್ಟೆ ಇಲ್ಲಾಂದರೆ ಸೋಯಾ ಆ ಥರ ತೊಗೋತಿದ್ದೆ. ಇಲ್ಲಾಂದರೆ ಸಲಾಡ್ ತೊಗೋತಿದ್ದೆ. ಎಲ್ಲ ಮಿಕ್ಸ್ ತರಕಾರಿಗಳು, ಮೊಳಕೆ ಕಟ್ಟಿದ ಕಾಳುಗಳು ಅದನ್ನೆಲ್ಲ ಹಾಕಿ ಸಲಾಡ್ ಥರ ಮಾಡ್ಕೊಂಡು ತೊಗೊಳ್ತಿದ್ದೆ. ಇಲ್ಲ ಅಂತಂದರೆ ರಾಗಿ ದೋಸೆ ಮಾಡ್ಕೊಡ್ತಿದ್ದೆ. ಆ ಥರ ಏನಾದರೂ ಒಂದು ಲೈಟಾಗಿ, ಇಲ್ಲಾಂದರೆ ಕಿಚಡಿ, ಬೇಳೆ ಮತ್ತು ನವಣೆ ಹಾಕಿ ಕಿಚಡಿ ಮಾಡ್ಕೊತಿದ್ದೆ. ಲೈಟಾಗೇ ತೊಗೋತಿದ್ದೆ, ಜಾಸ್ತಿ ಏನು ತಿಂತಿರಲಿಲ್ಲ. ಲೈಟಾಗೆ ನಾನು ಡಿನ್ನರ್ ಮಾಡ್ಕೊಳ್ತಾಯಿದ್ದೆ. ನನ್ನ ವೆಯ್ಟ್ ಲಾಸ್ ಆಗೋಕ್ಕೆ ಮೇನ್ ಕಾರಣ ಡಿನ್ನರ್. 6 ನಾನು ಡಿನ್ನರ್ನ ಮುಗಿಸೋದ್ರಿಂದ. ಮತ್ತು ನಾನು ಬೆಳಗ್ಗೆ 10 ತಿಂದಿದ್ದೆ. ಆ ಗ್ಯಾಪಲ್ಲೇ ನಮಗೆ ವೆಯ್ಟ್ ಲಾಸ್ ಆಗಿಬಿಡುತ್ತೆ, ಅಲ್ಲೇ ನಮಗೆ ಫಾಸ್ಟಿಂಗ್ ಆಗಿಬಿಡುತ್ತೆ. ನಾವು ಬೇರೆ ಥರ ಫಾಸ್ಟಿಂಗ್ ಮಾಡ್ತೀವಿ ಅಂದರೆ ಅದು ಚಾನ್ಸೇ ಇಲ್ಲ. ಹಾಗಾಗಿ ಈ ಥರ ಫಾಸ್ಟಿಂಗ್ ಮಾಡೋದ್ರಿಂದ ನಮಗೆ ಗೊತ್ತೂ ಆಗೋದಿಲ್ಲ. ನಾವು ಮಲಗಿರ್ತೀವಲ್ಲ ಆವಾಗ ಫಾಸ್ಟಿಂಗ್ ಮಾಡ್ತಿದ್ದೀವಿ ಅಂತಂದೇಳಿ. ಬೆಳಗ್ಗೆ ಮಾತ್ರ ನಾನು 10:30 ತಿಂತಿದ್ದೆ, ಸಾಯಂಕಾಲ 6 ಅದನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಫಿಕ್ಸ್ ಮಾಡಿಕೊಂಡು ನಾನು ಚೇಂಜ್ ಮಾಡ್ಕೊಳ್ತಾ ಹೋದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಆ್ಯಪ್ದು ಇಲ್ಲ ಅಂದರೆ ಅವ್ರದ್ದು ಯೂಟ್ಯೂಬ್ದು ಪೇಜ್ದು ನಾನು ಟ್ಯಾಗ್ ಮಾಡಿರ್ತೀನಿ ನೋಡಿ, ಚೋಲೆ ಥಿಂಗ್ ಅಂತ ಸಮಥಿಂಗ್ ಏನೋ ಬರುತ್ತೆ ಅವ್ರದ್ದು. ನಾನು ಅವ್ರನ್ನ ಫಾಲೋ ಮಾಡ್ತಾಯಿದ್ದೆ. ಅಂದರೆ ಅವ್ರ ಆ್ಯಪ್ ಇದೆ, ಫ್ರೀ ಆ್ಯಪ್ ಅವ್ರದ್ದು. ನೀವೇನು ಪೇ ಮಾಡೋದಿಲ್ಲ, ಇಲ್ಲ ಏನೂ ಇಲ್ಲ. ಎಷ್ಟು ಚೆನ್ನಾಗಿ ಶೆಡ್ಯೂಲಲ್ಲಿ ಕೊಟ್ಟಿದ್ದಾರೆ ಅಂದರೆ ವೆಯ್ಟ್ ಲಾಸ್ನ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದೊಂದನ್ನು ನೀವು ಫಾಲೋ ಅವ್ರದ್ದು ಇದೆಲ್ಲ ಜೊತೆಗೆ, ಊಟದ ಜೊತೆಗೆ ಅವ್ರದ್ದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನ ಸ್ವಲ್ಪ ಫಾಲೋ ಮಾಡ್ಕೊತಾ ಹೋಗಿ ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ ಸಿಗೋದಂತೂ 100%. ನಾವು ಫುಡ್ಡಲ್ಲೂ ಅಷ್ಟೇ ಕಂಟ್ರೋಲ್ ಆಗಿರಬೇಕು. ಮತ್ತು ಎಕ್ಸಸೈಸನ್ನು ಕಂಪಲ್ಸರಿ ಮಾಡಲೇಬೇಕು. 90% ಇಲ್ಲ 80% ಫುಡ್ ಆದರೆ 20% ಎಕ್ಸಸೈಸ್ ಇರಲೇಬೇಕು ಏನಾದರೂ. ಮತ್ತು ಡೈಲಿ 10,000 ಸ್ಟೆಪ್ಸು. ಈಗ ಆ್ಯಪಲ್ಲೇ ಬಂದಿದ್ದಾವಲ್ಲ ಸ್ಟೆಪ್ಸು, ಅದನ್ನ ಯಾವುದಾದ್ರೂ ಒಂದು ಇನ್ಸ್ಟಾಲ್ ಮಾಡಿಕೊಂಡು ನೀವು ಸುಮ್ಮನೆ ಕೂತಿರ್ತೀರಲ್ಲ, ಕೂತ್ಕೊಳ್ಳೋ ಬದಲು ವಾಕ್ ಮಾಡಿ. ಊಟ ಮಾಡಿ ತಿಂಡಿ ತಿಂತೀರಾ, ತಿಂಡಿ ತಿಂದು ಅಲ್ಲೇ ಕೂತಿರ್ತೀರ, ಅದು ಕೂತ್ಕೊಳ್ಳೋ ಬದಲು ವಾಕ್ ಮಾಡಿ. ತಿಂಡಿ ತಿಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ, ಊಟ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡಿ, ಮತ್ತು ಡಿನ್ನರ್ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿ. ಅದೇ ನಿಮಗೆ ಮನೇಲೇ ಓಡಾಡ್ತಾನೆ 10,000 ಸ್ಟೆಪ್ ಹಾಗೆ ಹೋಗುತ್ತೆ. ಆದರೆ 10,000 ಸ್ಟೆಪ್ಸ್ನ ನೀವು ಕಂಪಲ್ಸರಿ ಮಾಡಲೇಬೇಕು. ಆಮೇಲೆ ನೆಕ್ಸ್ಟು ನಾನು ಆ್ಯಪ್ ಲಿಂಕ್ ಕಳಿಸ್ತೀನಿ, ಬೇಕಾದರೆ ಆ್ಯಪ್ ಲಿಂಕ್ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಪ್ ಲಿಂಕ್ ನಾನು ಹೇಳ್ತೀನಿ. ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕೂಡ ಫಾಲೋ ಮಾಡ್ಕೋಬೋದು ನೀವು. ಮತ್ತು ಮನೇಲಿ ಏನು ಮಾಡ್ತಾರೋ ಅದ್ರ ಜೊತೆಗೆ ಸೊಪ್ಪು, ತರಕಾರಿ, ಮೊಟ್ಟೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊತ ನೀವು ನಿಮ್ಮ ಹೊಟ್ಟೆ ತುಂಬಾ ಊಟ ಮಾಡಿ. ಸೊಪ್ಪು ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊತಾನೆ ಮಾಡಿ. ಶುಗರ್ ಬಿಡಿ, ಮೈದಾ ಬಿಡಿ, ಬೇಕ್ರಿ ಐಟಮ್ಸ್ನ ಬಿಡಿ. ಇದಿಷ್ಟು ಬಿಟ್ಟು ನಾನು ಹೇಳಿದ್ನೆಲ್ಲ ಫಾಲೋ ಮಾಡ್ಕೊತ ಹೋದರೆ ನಿಮ್ಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇದರಲ್ಲಿ
ಇದನ್ನು ಏನಾದರೂ ಡೌಟ್ ಇದ್ದರೆ ನಾನು ಕಮೆಂಟಲ್ಲಾದರೂ ತಿಳಿಸ್ಬೋದು, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಲಕ್ಷ್ಮಿ ಆಕಾಶ್ ಅಂತಲೇ ಇದೆ, ಅಲ್ಲಿ ಬೇಕಾದರೂ ನನಗೆ DM ಮಾಡಿದರೆ ನಾನು ನಿಮಗೆ ಏನಾದರೂ ಟಿಪ್ಸು ಅಥವಾ ಏನಾದರೂ ಹೇಳಬೇಕು ಅಂದರೆ ನಾನು ಅಲ್ಲಿ ಕೂಡ ಹೇಳ್ತೀನಿ. ಕೆಲವೊಂದು ರೆಸಿಪೀಸ್ಗಳ್ನ ನಾನು ಏನೇನು ರೆಸಿಪೀಸ್ ಮಾಡ್ತಿದ್ದೆ ಅಂದರೆ ವೆಯ್ಟ್ ಲಾಸ್ ಮಾಡೋಕ್ಕೆ ನಾನು ಎಷ್ಟು ಆಯಿಲ್ ಯೂಸ್ ಅಡುಗೆ ಮಾಡೋಕ್ಕೆ ಎಷ್ಟು ಆಯಿಲ್ ಯೂಸ್ ಮಾಡ್ತಿದ್ದೆ, ಯಾವ ಆಯಿಲ್ ಯೂಸ್ ಮಾಡ್ತಿದ್ದೆ, ಮತ್ತು ಯಾವ ಥರ ಫುಡ್ನ ನಾನು ಪ್ರಿಪೇರ್ ಮಾಡ್ಕೊಂಡು ತಿಂತಿದ್ದೆ, ಆ ಥರ ಇನ್ಮೇಲೆ ನಾನು ಕೆಲವು ವೆಯ್ಟ್ ಲಾಸ್ಗೆ ಯೂಸ್ ಆಗೋ ಥರ ರೆಸಿಪೀಸ್ಗೆ ಹೋಗ್ತೀನಿ. ವೆಯ್ಟ್ ಲಾಸ್ಗೆ ಯೂಸ್ ಆಗೋ ಥರ ರೆಸಿಪೀಸು ಆ ಥರ ಎಲ್ಲ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ. ನೀವು ನೋಡಿ ಆ ರೆಸಿಪೀಸ್ನ ನೋಡಿ ನೀವು ಕೂಡ ಟ್ರೈ ಮಾಡ್ಬೋದು ಮನೇಲಿ ಮಾಡಿಕೊಂಡು. ತುಂಬ ಈಸಿ, ನಾನೇನು ಹೆವಿಯಾಗೇನೋ ಮಾಡೋಕ್ಕೋಗಲ್ಲ, ಈಸಿಯಾಗಿಯೇ ನಿಮಗೆ ಬೇಗನೆ ಆಗೋ ಥರ ರೆಸಿಪೀಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.